ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನನ್ನ ಒಂದು ಸಾರಿ ಕಲೆಕ್ಷನ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಾರಿನೆಲ್ಲ ಹಾಗೆ ಹಿಂಗೆ ಆಗಿಬಿಟ್ಟಿತ್ತು, ಮೆಸ್ಸಿ ಆಗಿತ್ತು. ಹಾಗೆ ಸ್ವಲ್ಪ ಆರ್ಗನೈಸ್ ಮಾಡ್ತಿದ್ದಲ್ವಾ, ಸೊ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಏನು ತುಂಬ ಜಾಸ್ತಿ ಕಲೆಕ್ಷನ್ ಇಲ್ಲ, ಯಾಕಂದರೆ ನಾನು ಅಷ್ಟಾಗಿ ಸಾರಿ ಎಲ್ಲ ವೇರ್ ಮಾಡೋದಿಲ್ಲ. ಅಮಾವಾಸ್ಯೆಗೊಂದ್ಸಲ, ಪೌರ್ಣಮಿಗೊಂದ್ಸಲ ಯೂಸ್ ಮಾಡೋದು, ವರ್ಷಕ್ಕೊಂದು 2-3 ಆ ಥರ ಒಂದೊಂದೊಂದು ಅಲ್ಲಿ ಇಲ್ಲಿ ಅಂದ್ಕೊಂಡು ಒಂದಷ್ಟು ಕಲೆಕ್ಷನ್ ಆಗಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನನ್ನ ವೆಡ್ಡಿಂಗ್ ಸ್ಯಾರಿನೂ ಒಂದು ಸ್ವಲ್ಪ ಇದೆ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ನನ್ನ ದಾರೆ ಸೀರೆ ಆಗಿರಲಿ, ನಾನು ತೊಗೊಂಡಿದ್ದೆ ಒಂದು 5-6 ಸೀರೆ ತೊಗೊಂಡಿದ್ದೆ. ಅದರಲ್ಲಿ ನಾನು ಉಟ್ಕೊಂಡಿದ್ದೆ ಒಂದು 2-3 ಸೀರೆ ಅಷ್ಟೇ. ಮಿಕ್ಕಿದ್ದೀನಿ ಯಾವ ಸೀರೆನೂ ಉಟ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ತೋರಿಸ್ತೀನಿ ಯಾವ ಥರ, ಮತ್ತು ಸ್ವಲ್ಪ ನೀಟಾಗಿ ಆರ್ಗನೈಸ್ ಎಲ್ಲ ಮಾಡ್ಕೊಳ್ಳೋಣ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಡಿ. ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಬೇಗ ಚೆನ್ನಾಗಿ ವ್ಯೂಸ್ ಬರೋಂಗೆ ಮಾಡಿ ಪ್ಲೀಸ್. ಮತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಮೇಲೆ ಸ್ಯಾರಿ ನೋಡಿಬಿಟ್ಟು ಏನು ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾನು ಆರ್ಗನೈಸೇ ಮಾಡಿಲ್ಲ. ಈ ಬೀರೋಲ್ಲಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅತ್ತೆ ಯೂಸ್ ಮಾಡ್ತಾ ಇದ್ದಿದ್ದು ಬೀರು. ಇವಾಗ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಸಾರಿಗಳು ಇಟ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಒಂದು ಸಣ್ಣ ಪುಟ್ಟ ಡ್ರೆಸ್ಸಸ್ಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ಇಟ್ಕೊಳಕ್ಕೆ ಹೋಗಿಲ್ಲ. ತೋರಿಸ್ತೀನಿ, ಆಮೇಲೆ ಯಾರು ಭಯ ಪಡಬೇಡಿ. ನೋಡ್ತಾ ಇರ್ಬೋದು ಎಷ್ಟೊಂದು ಫಿಲ್ ಆಗಿಬಿಟ್ಟಿದೆ ಅಂತ. ತುಂಬಾ ದಿವಸ ಆಯಿತು ನಾನು ಆರ್ಗನೈಸ್ ಮಾಡಿಲ್ಲ. ಇವತ್ತು ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ. ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಯಾವ್ಯಾವ ಸೀರೆ ಇದೆ, ನನ್ನ ಫೇವ್ರೆಟ್ ಸೀರೆಗಳು ಯಾವುದು ಅಂತ. ಇವಾಗ ನೀಟಾಗಿ ಆರ್ಗನೈಸ್ ಮಾಡೋಣ ಬನ್ನಿ. ಇವಾಗ ಒಂದೊಂದೇ ಪಾರ್ಟ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂದರೆ ಎಲ್ಲನೂ ಒಟ್ಟಿಗೆ ತೆಗೆದ್ಬಿಟ್ಟು ಒಂದು ಕಡೆ ಡಂಪ್ ಮಾಡಿ ಮತ್ತೆ ಒಂದು ಕಡೆಯಿಂದ ಜೋಡಿಸೋದು ಒಂದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ. ಒಂದೊಂದು ಸ್ವಲ್ಪನೇ ನೀಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ, ಆಮೇಲೆ ಜಾಸ್ತಿ ಹೆವಿ ಅಂತ ಏನೂ ಅನ್ಸೋದಿಲ್ಲ. ಇವಾಗ ಎಲ್ಲನೂ ಒಂದೊಂದಾಗಿ ತೆಗಿಯೋಣ. ಇದರಲ್ಲಿ ಸಾರಿಗಳು ಮತ್ತು ಪೆಟಿಕೋಟ್ಗಳು ಎಲ್ಲ ಡ್ರೆಸ್ಸಸ್ಗಳು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಪೆಟಿಕೋಟೆ ಸಪ್ರೇಟು ಮತ್ತು ಎಲ್ಲನೂ ಸಪ್ರೇಟಾಗಿ ಇಟ್ಕೊಬಿಡೋಣ. ಈ ಸೀರೆ ಇವಾಗ ಅಟ್ ಪ್ರೆಸೆಂಟ್ ನನ್ನ ಫೇವ್ರೆಟ್ ಸಾರಿ ಇದು. ಇದು ನಮ್ಮಮ್ಮ ಕೊಟ್ಟಿದ್ದು. ಇದನ್ನು ಸ್ಟಿಚ್ ಮಾಡಿಸಿಲ್ಲ, ಮಾಡಿಸ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಇದನ್ನು ಸ್ವಲ್ಪ ಇದು ಪಾರ್ಟಿ ವೇರ್ ಥರ ತುಂಬಾ ಚೆನ್ನಾಗಿರುತ್ತೆ, ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನಮ್ಮ ಅತ್ತೆ ಸಾರಿ. ಇದೊಂದು ನಮ್ಮ ಅತ್ತೆ ಸಾರಿ. ಇದು ಫಸ್ಟ್ ನಮ್ಮ ಹಸ್ಬೆಂಡ್ ನನಗೆ ಕೊಡ್ಸಿದಂಥ ಸಾರಿ. ಇದು ನಾನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದು. ಸಿಂಪಲ್ ಆಗಿದೆ, ಸುಮ್ಮನೆ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಬಟ್ ಇದನ್ನು ತುಂಬ ಸಲ ಯೂಸ್ ಮಾಡ್ಕೊಂಡಿದ್ದೀನಿ. ಇದೆರಡು ನಮ್ಮ ಅತ್ತೆ ಸಾರಿನೇ, ಇದ್ಯಾವುದು ಯೂಸ್ ಮಾಡೋದಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದು ಕೂಡ ಹೊಸ ಸಾರಿನೇ, ಇಷ್ಟಪಟ್ಟು ತೊಗೊಂಡು ಇನ್ನೂ ಹೊಲಿಸ್ಕೊಂಡಿಲ್ಲ ನೀಟಾಗಿ. ಇವಾಗ ಈ ಕಲರ್ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತಲ್ಲ, ಇದು ಸ್ಟಿಚ್ ಮಾಡಿಸ್ಬೇಕು. ತುಂಬಾ ಬ್ಲೌಸ್ಗಳಿದೆ, ಯಾವುದೂ ಕೂಡ ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಇದು ನನ್ನ ಮದುವೆಯಲ್ಲಿ ತೊಗೊಂಡಿದ್ದು ಸಾರಿ, ಸುಮ್ಮನೆ ಸಿಂಪಲ್ ಆಗಿರಲಿ ಯಾಕಂದರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಸಾರಿ ಇದು. ಇದು ಮೈಸೂರಲ್ಲಿ ತೊಗೊಂಡಿದ್ದು ಸಾರಿ. ಇದನ್ನು ಕೂಡ ನನಗೆ ಸಖತ್ ಇಷ್ಟ. ಇದನ್ನು ಕೂಡ ತುಂಬ ಸಲ ವೇರ್ ಮಾಡಿದ್ದೀನಿ. ಈ ಸಾರಿ ಅಂತ ನನಗಂತೂ ಸಖತ್ತಾಗಿ ಕಾಣಿಸುತ್ತೆ. ಇದು ನೋಡ್ಬೋದು ನೀವು ಹಿಂಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಅತ್ತೆ ಕೊಡ್ಸಿದ್ರೆ, ನಮ್ಮ ಅತ್ತೆ ಮಗಳ ಮದುವೆಯಲ್ಲಿ. ಇದು ಐರನ್ ಮಾಡಬೇಕು, ಒಂದ್ಸಲ ನೀರಿಗೆ ಹಾಕಿದ್ರೆ ಇದು ಇದೇ ಥರ ಆಗಿಬಿಡುತ್ತೆ. ಈ ಥರ ಸಾರಿಗಳೆಲ್ಲ ಸ್ವಲ್ಪ ಕಷ್ಟನೇ. ಇದು ಒಂದು ಲೆಹಂಗಾನ ತೊಗೊಂಡೆ ಯಾವಾಗ ನಮ್ಮ ಸಿಸ್ಟರ್ ಮದುವೆಯಲ್ಲಿ. ಒಂದು ಸಲಿನೂ ಹಾಕೊಂಡಿಲ್ಲ, ಸುಮ್ಮನೆ ತೆಗ್ದು ಹೊಲಿಸಿ ಹಂಗೆ ಇಕ್ಕಿದ್ದೀನಿ. ನೋಡೋಣ ಯಾವಾಗ ಹಾಕೊತೀನೋ ಗೊತ್ತಿಲ್ಲ. ಇದು ಕೂಡ ನಮ್ಮ ಒಬ್ಬರು ಅಕ್ಕ ಇದ್ದಾರೆ, ಅವ್ರು ಕೊಡ್ಸಿದ್ದು ಸಾರಿ ಇದು. ಮದುವೆ ಸ್ಟಾರ್ಟಿಂಗು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ, ಅವನಿಲ್ಲ ಇವಾಗ, ಎಕ್ಸ್ಪೈರ್ ಆಗಿದ್ದಾನೆ. ಅವ್ರ ಮನೇಲಿ ಕೊಟ್ಟಿದ್ದ ಸಾರಿ. ಇದೊಂದೇ ನೆನಪು.
ಮತ್ತು ಇದು ಒಂದು ಡ್ರೆಸ್ ಇದೆ, ಇದು ಒಂದು ಸಲ ಹಾಕೊಂಡಿಲ್ಲ, ನಾನು ಈ ಥರದ್ದು ಹಾಕೊಳ್ಳೋದಿಲ್ಲ, ಬಟ್ ಅಂದ್ರೂ ಸುಮ್ಮನೆ ತೊಗೊಂಡಾಯಿತು. ಮತ್ತು ಇದು ಕೂಡ ಇದು ತುಂಬಾ ಚೆನ್ನಾಗಿದೆ, ಇದ್ರ ಪಿಕ್ಚರ್ನ ನಾನು ಅಟ್ಯಾಚ್ ಮಾಡ್ತೀನಿ. ಅಂದರೆ ಇದೆಲ್ಲ ಏನಂತಂದರೆ ಒಂದ್ಸಲ ನಾವು ವೇರ್ ಮಾಡಾದ್ಮೇಲೆ ಮತ್ತೆ ನಾವು ಐರನ್ ಮಾಡಿ ನೀಟಾಗಿ ಎತ್ತಿಕ್ಕಿದ್ರೆ ಮಾತ್ರ, ಇಲ್ಲ ಅಂತಂದರೆ ಈ ಥರ ಆಗಿಬಿಡುತ್ತೆ. ಅದು ಸ್ವಲ್ಪ ರಫ್ ಸಾರಿ. ಇದು ಕೂಡ ಒಂದು ಡ್ರೆಸ್ಸು. ತುಂಬ ಅಂದರೆ ತುಂಬ ಹೊಸ ಸಾರಿಗಳಿದೆ, ನಾನು ಯಾವುದು ಹಾಕ್ಕೊಂಡೇ ಇಲ್ಲ, ಯಾಕಂದರೆ ಎಲ್ಲೂ ಹೋಗೋದಿಲ್ವಲ್ಲ, ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ವೇಸ್ಟ್. ಇದು ನಮ್ಮಮ್ಮ ಕೊಡಿಸಿದ್ದು ಸಾರಿ. ಇದು ಫಸ್ಟು ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕೊಡಿಸಿದ್ದು. ಇದು ಕೂಡ ನನಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಕಲರ್ಸು ಅಂದರೆ ಲೈಟ್ ಕಲರ್ಸ್ ಎಲ್ಲ ಕಲರ್ಸು ಇಷ್ಟ ಆಗುತ್ತೆ. ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಕಡೆ ವಸ್ತ್ರ ಅಂತ ಕೊಡ್ತಾರೆ, ಯಾರಿಗೆಲ್ಲ ಗೊತ್ತು ಕಾಮೆಂಟ್ ಮಾಡಿ. ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ವಸ್ತ್ರ ಅಂದ್ಬಿಟ್ಟು ಕೊಡ್ತಾರೆ. ಸೊ ಆ ಟೈಮಲ್ಲಿ ಮದುವೆ ಫಸ್ಟ್ ತೊಗೊಂಡಿದ್ದು ನಾನು ಇದನ್ನ ಸಾರಿನ. ಈ ಸಾರಿ ಇದು ಮೈಸೂರಲ್ಲಿ ತೊಗೊಂಡಿದ್ದು ಸಾರಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮೈಸೂರಲ್ಲಿ ಕಲೆಕ್ಷನ್ ಅಂತೂ ಸಖತ್ ಇಷ್ಟ ಆಗುತ್ತೆ. ನೀವು ಮೈಸೂರಲ್ಲಿ ಏನಾದರೂ ಇದ್ರೆ ಮನ್ನಾಸ್ ಅಥವಾ ಸುಮಂಗಲಿ ಇದೆಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ ಈ ಸಾರಿ. ಈ ಕಲರ್ ಅಂತೂ ನನಗೆ ಸಖತ್ತಾಗಿ ಕಾಣಿಸುತ್ತೆ. ಇದು ಮದುವೆಯಲ್ಲಿ ತೊಗೊಂಡಿದ್ದು ಸಾರಿ. ಇದನ್ನ ಒಂದು ಸಲಿನೂ ವೇರ್ ಮಾಡಿಲ್ಲ, ಸುಮ್ಮನೆ 5000 ಎಷ್ಟು ಕೊಟ್ಬಿಟ್ಟು ತೊಗೊಂಡಿದ್ದಷ್ಟೇ. ಬ್ಲೌಸ್ ಎಲ್ಲ ಸ್ಟಿಚ್ ಆಗಿದೆ, ಬಟ್ ಒಂದು ಸಲಿನೂ ವೇರ್ ಮಾಡಿಲ್ಲ. ಯಾವಾಗ ವೇರ್ ಮಾಡ್ತೀನಿ ಗೊತ್ತಿಲ್ಲ. ಇದು ನಾನೇ ತೊಗೊಂಡಿದ್ದು. ಯಾವಾಗ ಅಂತಂದರೆ ನಮ್ಮ ಮತ್ತೆ ಕಳಿಸ್ ಪೂಜೆ ಮಾಡ್ತೀವಿ. ಸೊ ಆ ಟೈಮಲ್ಲಿ ಈ ಸಾರಿನ ತೊಗೊಂಡಿದ್ದು. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಒಂದು ಗ್ರೀನ್ ಸಾರಿ, ಇದು ನಮ್ಮ ಚಿಕ್ಕತ್ತೆ ಕೊಡಿಸಿದ್ದು. ಇದು ಕೂಡ ವೇರ್ ಮಾಡಿದ್ದೀನಿ, ಇದು ಕೂಡ ಚೆನ್ನಾಗಿದೆ. ಸಾರಿ, ಈ ಸಾರಿ ಬಂದು ಇದು ನಮ್ಮ ಅಜ್ಜಿದು. ನಮ್ಮ ಅಜ್ಜಿ ನನಗೆ ಅಂತ ಕೊಟ್ಟಿದ್ದು, ನೀನು ಹಾಕು ಅಂತ ಅಂದ್ಬಿಟ್ಟು. ಇದನ್ನು ಕೂಡ ಒಂದು ಸಲಿನೂ ಹಾಕೊಂಡಿಲ್ಲ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀನಿ, ಬಟ್ ಯಾವಾಗ ಹಾಕೋತೀನಿ ಗೊತ್ತಿಲ್ಲ. ಈ ಸಾರಿ ಬಂದು ಅದು ಇವಾಗಲೇ ತೊಗೊಂಡಿದ್ದು. ಇದನ್ನು ಕೂಡ ನಾನು ಒಂದು ಸಲಿನೇನೋ ವೇರ್ ಮಾಡಿದ್ದೀನಿ ಅಷ್ಟೇ ಅನಿಸುತ್ತೆ, ವೇರ್ ಮಾಡಿಲ್ಲ. ಆಮೇಲೆ ಇದು ನನ್ನ ಮದುವೆಯ ಸಾರಿ. ಇದು ಮದುವೆ ದಾರಿ ಟೈಮಲ್ಲಿ ಹಾಕೊಂಡಿದ್ದು. ಇದು ನಮ್ಮ ಸೋದರ ಮಾವ ಕೊಡ್ತಾರೆ. ನಾರ್ಮಲ್ ಆಗಿ ಮದುವೆ ಸಾರಿನ ದಾರಿ ಸೀರೆನ ಸೋದರ ಮಾವನೇ ಕೊಡ್ಸೋದು. ಈ ಸಾರಿನೂ ಅಷ್ಟೇ ಅವತ್ತು ಒಂದು ದಿವಸ ಹಾಕೊಂಡಿದ್ದು, ಮತ್ತೆ ಇನ್ನೊಂದ್ಸಲ ಹಾಕೊಂಡು ಇಲ್ಲ, ಹಂಗೇನೆ ಇದೆ. ಇದು ಇಷ್ಟೇನೆ. ಇದು ಸ್ವಲ್ಪ ನೀಟಾಗಿ ಸ್ವಲ್ಪ ಒಂದು ಬಟ್ಟೆಲಿ ಬರ್ಸ್ಬಿಟ್ಟು. ಎಷ್ಟೊಂದು ಸಾರಿಗಳನ್ನ ಹಾಕ್ಕೊಳ್ಳೋಕ್ಕೆ ಹೋಗಿಲ್ಲ, ಎಷ್ಟೊಂದು ಸಾರಿಗಳನ್ನ ಹಂಗೇ ಇಟ್ಟಿದ್ದೀನಿ. ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು. ನೋಡೋಣ ಯಾವಾಗ ಮಾಡಿಸ್ತೀನಿ ಅಂತ. ಏನಾದರೂ ಫಂಕ್ಷನ್ಗಳಿದ್ದರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. ಎಲ್ಲೂ ಹೋಗಲ್ಲ, ಎಲ್ಲೂ ಅಷ್ಟೊಂದಾಗಿ ಹಾಕ್ಕೊಳ್ಳಲ್ಲ. ಆದಮೇಲೆ ಸುಮ್ಮನೆ ತೊಗೊಂಡು ಅಂದರೆ ನಾನೇನು ಜಾಸ್ತಿ ಎಲ್ಲ ಬೈ ಮಾಡೋಕ್ಕೆ ಹೋಗೋದಿಲ್ಲ. ಯಾವ್ದಾದ್ರು ಹಬ್ಬ ಏನಕ್ಕಾದ್ರೂ ಇದ್ದರೆ, ಇಲ್ಲಾಂತಂದರೆ ನಮ್ಮ ಅತ್ತೆ ಕಳಿಸ್ ಪೂಜೆಯಲ್ಲಿ ಅವಾಗ ಒಂದು ಸಾರಿನ ಬೈ ಮಾಡ್ತೀನಿ ವರ್ಷಕ್ಕೊಂದು ಸಲ. ಅದು ಬಿಟ್ಟರೆ ಇನ್ನು ಮದುವೆಗಳು ಇಲ್ಲಾಂದರೆ ಏನಾದ್ರೂ ಇದ್ದಾಗ ಮಾತ್ರ. ನಾನು ಅದಕ್ಕೋಸ್ಕರ ಇವಾಗ ಒಂದೊಂದೇ ಸಾರಿನ ಯಾವತ್ತೂ ಇದರ ಆ್ಯಂಗರ್ಗೆ ಹಾಕಿ ನಾವು ಈ ಥರ ಹಾಕ್ಬಾರ್ದಂತೆ. ಯಾಕಂತಂದರೆ ಸಾರಿದು ಜರಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಮತ್ತು ಸಾರಿ ಎಲ್ಲ ವೆಯ್ಟ್ ಇರುತ್ತಲ್ವ, ಅದರದ್ದು ಏನೋ ಜರಿಗಳೆಲ್ಲ ಕೆಳಗಡೆ ವೆಯ್ಟ್ಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಅದರಿಂದ ಏನು ಮಾಡಬೇಕು, ಇವಾಗ ನಾನು ಒಂದು ಸ್ವಲ್ಪ ಸಾರಿನ ಈ ಥರ ಸಿಕ್ಸ್ಬಿಟ್ಟಿದ್ದೆ. ಸೊ ಇವಾಗ ಏನು ಮಾಡ್ತೀನಿ, ಫೋಲ್ಡ್ ಮಾಡಿ ಎತ್ತಿಕನ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಾಟನ್ದು ಒಂದು ಕವರ್ ಥರ ಬರುತ್ತೆ, ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿರೋ ಸಾರಿಗಳಿಗೆ ಮತ್ತು ಸ್ವಲ್ಪ ಜಾಸ್ತಿ ಅಮೌಂಟ್ ಸಾರಿಗಳಿಗೆ ಆ ಥರ ಹಾಕ್ಬಿಟ್ಟು ಇಡಬೇಕು. ಸದ್ಯಕ್ಕೆ ಈ ಥರ ಇಟ್ಕೊಂಡಿರ್ತೀನಿ. ಅದು ತರಿಸಿದ ಮೇಲೆ ಅದನ್ನು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಕಾಟನ್ದು ಅದು ಒಂದು ಸೈಡ್ ಟ್ರಾನ್ಸ್ಪರೆಂಟ್ ಇದೆ, ಒಂದು ಸೈಡು ನಾರ್ಮಲ್ ಬಟ್ಟೆ ಇದೆ. ತುಂಬಾ ಚೆನ್ನಾಗಿದೆ ಅದು. ಅದನ್ನು ತರಿಸ್ಬೇಕು. ಏನು 12 ಪೀಸ್ ಏನೋ ಬರುತ್ತೆ, 300 ಸಮಥಿಂಗ್ ಏನೋ ಇದೆ. ಅದನ್ನು ತರಿಸ್ಕೊಂಡು ಅದನ್ನು ಆರ್ಗನೈಸ್ ಮಾಡ್ಕೋಬೇಕು. ಅದನ್ನು ಆರ್ಗನೈಸ್ ಮಾಡ್ಕೋಬೇಕಂದು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿ ಯೂಸ್ ಮಾಡದೇ ಇರೋದನ್ನೆಲ್ಲ ಕೆಳಗಡೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ.
ತುಂಬಾ ದಿವಸ ಆಗಿತ್ತು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ. ಯಾಕಂತಂದರೆ ಒಂದು ಸಲ ನಾವು ಯಾವುದೇ ವಸ್ತು ಆದ್ರೂ ಅಷ್ಟೇ ತೊಗೊಂಡಿದ್ದ ಜಾಗದಲ್ಲಿ ಮತ್ತೆ ಹಂಗೆ ಇಟ್ಬಿಟ್ರೆ ಅದು ಏನೂ ಆಗೋದಿಲ್ಲ. ಇಲ್ಲ ಅಂತಂದರೆ ತೊಗೊಳ್ಳೋದು ಮತ್ತು ಹೆಂಗೆಂಗೋ ಇಡೋದು ಆ ಥರ ಆದರೆ ಮತ್ತೆ ಎಲ್ಲ ಮಿಸ್ ಆಗುತ್ತೆ. ಮತ್ತೆ ಜೋಡಿಸೋ ಮೂಡಿರಲ್ಲ. ಇಲ್ಲಾಂದರೆ ಏನೋ ಒಂದು ಹಂಗೆ ಹಿಂಗೆ ಟೈಮ್ ಪಾಸ್ ಆಗ್ತಾ ಆಗ್ತಾ ಹೋಗ್ಬಿಡುತ್ತೆ. ನಂದು ಕೂಡ ಈ ಸಲ ಹಂಗೆ ಆಗಿತ್ತು. ಜೋಡಿಸೋಣ ಆಮೇಲೆ ಮಾಡೋಣ ಅಂದ್ಕೊಂಡೆ ಸುಮ್ಮನೆ ಆಗಿಬಿಟ್ಟೆ. ಈ ಥರ ಸಾರಿಗಳಿಗಂತೂ ನಾವು ಯಾವಾಗ್ಲೂ ನೀಟಾಗಿ ಎತ್ತಿಟ್ಕೊಂಡ್ರೆ ಮಾತ್ರ ತುಂಬ ವರ್ಷಗಳೆಲ್ಲ ನಾವು ಇಟ್ಕೊಬೋದು. ಇಲ್ಲಾಂದರೆ ಸುಮ್ಮನೆ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಸುಮ್ಮನೆ ಎಷ್ಟೋ ಕೊಟ್ಟು ತೊಗೊಂಡಿರ್ತೀವಿ, ಎಲ್ಲ ಸಾರಿಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಸಲ ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಯಾಕಂತಂದರೆ ಇವಾಗ ಮತ್ತೆ ಪದೇ ಆಗೋದಿಲ್ಲ. ಮತ್ತು ತುಂಬ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿಸೋದಿದೆ, ಅದನ್ನು ಕೂಡ ಮಾಡಿಸ್ಬೇಕು. ಇದು ಒಂದು ಸಾರಿ ಏನಾಗ್ಬಿಟ್ಟಿದೆ, ನಂದು ಮದುವೆ ಟೈಮಲ್ಲಿ ಕುಂಕುಮ ಹಾಕ್ಬಿಟ್ಟು ಇದು ಡ್ರೈ ಕ್ಲೀನಿಗೆ ಕೊಟ್ಟರೆ ಹೋಗ್ತಾನೆ ಇಲ್ಲ. ಏನು ಮಾಡಬೇಕಂತ ಗೊತ್ತಿಲ್ಲ. ಬಟ್ ಈ ಕಲರ್ ತೊಗೊಂಡಿರೋರು ಬಟ್ಟೆ ಏನಾದ್ರೂ ಸ್ವಲ್ಪ ಕಲರ್ಸ್ ಎಲ್ಲ ಆದರೆ ಹೋಗೋದು ತುಂಬಾ ಕಷ್ಟ. ಇದಕ್ಕೊಂದು ಏನಾದರೂ ಒಂದು ಆಲ್ಟ್ರೇಷನ್ ಮಾಡಬೇಕು. ಏನು ಮಾಡಬೇಕಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ಇದರಲ್ಲಿ ಡ್ರೆಸ್ ಹೊಲ್ಸೋಣ ಅಂತಂದ್ರೂ ಆಗೋದಿಲ್ಲ. ಇದು ಮದುವೆ ಸಾರಿ ಆಗಿರೋದ್ರಿಂದ ಹಾಗೇ ಇಟ್ಕೋಬೇಕು. ಈ ಸಾರಿನೂ ಅಷ್ಟೇ. ಇದು ಚಾಮರಾಜನಗರದಲ್ಲಿ ತೊಗೊಂಡಿದ್ದು, ನಮ್ಮ ಅಜ್ಜಿ ಕೊಡಿಸಿದ್ದು ಸಾರಿ ಇದು. ಇದು ಕೂಡ ಐರನ್ ಮಾಡಿನೇ ಹಾಕ್ಕೊಬೇಕು. ಹಾಗೆ ಅಂತೂ ಹಾಕೊಳ್ಳೋದಕ್ಕೆ ಆಮೇಲೆ ಐರನ್ ಮಾಡಿ ಇದನ್ನು ನೀಟಾಗಿ ಸಾರಿ ಫೋಲ್ಡ್ ಮಾಡ್ತೀವಲ್ವ, ಆ ಥರ ನೀಟಾಗಿ ಸಾರಿ ಡ್ರೇಪಿಂಗ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ ಈ ಥರ ಸಾರಿಗಳು ಹಾಕ್ಕೊಳ್ಳೋದು ತುಂಬ ಕಷ್ಟ. ಸಾರಿ ಹಾಕೊಳ್ಳೋರು ಹೆಂಗೋ ಹಾಕೊಂಡ್ಬಿಡ್ತಾರೆ. ಈ ಹಾಕೊಳ್ದೇ ಇರೋರ್ಗಂತೂ ಈ ಥರ ಸಾರಿ ಕೊಟ್ರಂತೂ ಮುಗ್ದೇ ಹೋಯ್ತು. ನಿಮ್ಗಳಿಗೂ ಈ ಥರ ಸಾರಿ ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಇಷ್ಟ ಆಗುತ್ತಾ? ಇಲ್ಲ ಸ್ವಲ್ಪ ಸೋಂಬೇರಿತನ ಕಾಮೆಂಟ್ ಮಾಡಿ. ನನಗೂ ಅಷ್ಟೇ ಒಂದೊಂದು ಸಲ ಎತ್ತಿಟ್ಕೋಬೇಕು ಅಂತ ಅನಿಸುತ್ತೆ, ಒಂದೊಂದು ಸಲ ಹೋಗುತ್ತಾಗಿ ಅಂತ ಅನಿಸುತ್ತೆ. ನಿಮಗೂ ಅದೇ ಥರ ಅನಿಸುತ್ತಾ? ಕಾಮೆಂಟ್ ಮಾಡಿ. ಇದರಲ್ಲಿ ಸಾಕಷ್ಟು ಸಾರಿಗಳು, ನನ್ನ ಫೇವ್ರೆಟ್ ಸಾರಿಗಳು ಸ್ವಲ್ಪ ಬ್ಲೌಸ್ಗಳೆಲ್ಲ ಒಂದು ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದಾರೆ. ನೋಡೋಣ, ಅದಕ್ಕೇನಾದರೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಬೇಕು. ಯಾಕಂತಂದರೆ ಇಲ್ಲಿ ಯಾರು ಅಷ್ಟೊಂದು ಇವಾಗ ಅಂದರೆ ಒಬ್ಬರು ನೀಟಾಗಿ ಆಲ್ಟ್ರೇಷನ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನನಗೆ ಯಾರೂ ಅಷ್ಟಾಗಿ ಅಡ್ಜಸ್ಟ್ ಆಗಿಲ್ಲ. ನನಗೆ ಯಾರಾದರೂ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡೋರನ್ನ ನೋಡಿಕೊಂಡು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸ್ಕೊಬೇಕು. ಸ್ವಲ್ಪ ಏನೋ ವರ್ಕ್ ಮಾಡಿಸ್ಬೇಕು. ಅದನ್ನು ಕೂಡ ವರ್ಕ್ ಮಾಡಿಸೋದು ಇದೆ. ಇಲ್ಲಂತೂ ನೋಡ್ಕೊಂಡು ಮಾಡಿಸ್ಬೇಕು. ನಮ್ಗೆ ಯಾವ ಬಜೆಟಲ್ಲಿ ಬೇಕು ಆ ಬಜೆಟಲ್ಲೆಲ್ಲ ಮಾಡ್ಕೊತಾರೆ. ಸ್ವಲ್ಪ ಬಾರ್ಡರ್ ಸ್ಯಾರಿಗಳಿಗೆಲ್ಲ ಒಂದು ಸ್ವಲ್ಪ ಹೆವಿ ಮಾಡಿಸ್ಬಾರ್ದು, ಮೀಡಿಯಮಾಗಿ ಮಾಡಿಸ್ಕೊಬೇಕು. ಒಂದು ಸಾರಿಗಳಿದೆ, ಅದನ್ನೆಲ್ಲ ಮಾಡಿಸ್ಬೇಕು. ಅದನ್ನ ಸದ್ಯಕ್ಕೆಲ್ಲ ಮಾಡ್ಸೋಕೆ ಹೋಗೋದಿಲ್ಲ. ಯಾಕಂದರೆ ಇವಾಗ ನಾನೇನು ಅಷ್ಟೊಂದು ಸಾರಿಗಳೆಲ್ಲ ವೇರ್ ಮಾಡದೇ ಇರೋ ಕಾರಣ ಮಾಡಿಸ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾಕಂತಂದರೆ ಇವಾಗ ಸ್ವಲ್ಪ ಸೈಜಲ್ಲೂ ಕೂಡ ವೇರಿ ಏನೂ ಇಲ್ಲ, ನಾರ್ಮಲಾಗೇ ಇದ್ದೀನಿ, ಹಂಗೆ ಇದ್ದೀನಿ. ನೋಡೋಣ. ಯಾಕಂತಂದರೆ ಸಪೋಸ್ ಏನಾದರೂ ಬೇಬಿಯೆಲ್ಲ ಆದಮೇಲೆ ಮತ್ತೇನಾದರೂ ಒಂಚೂರು ದಪ್ಪ ಆಗ್ತೀನೇನೋ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಈ ಪ್ರೆಗ್ನೆಂಟಲ್ಲಂತೂ ನಿಂಕ್ರೂ ದಪ್ಪ ಆಗಿಲ್ಲ. ಐ ಥಿಂಕ್ ಬೇಬಿ ಆದಮೇಲಾದರೂ ಒಂಚೂರು ದಪ್ಪ ಆಗ್ತೀನೇನೋ ಅಂತ ಒಂದು ಆಸೆ ಮೇಲೆ ಇದ್ದೀನಿ. ಸ್ವಲ್ಪನಾದರೂ ದಪ್ಪ ಆಗಬೇಕು. ತುಂಬಾ ಇದ್ದೀನಿ ನಾನು. ಸಣ್ಣಕ್ಕೆ ಕಾಣಿಸ್ತೀನಿ. ಕಾಣಿಸೋದೇನು ಸಣ್ಣಕ್ಕೆ ಇದ್ದೀನಿ ನಾನು. ಅಂದರೆ ತುಂಬ ಹೆವಿ ಏನು ಸಣ್ಣಕ್ಕೇನಿಲ್ಲ. ನನ್ನ ಹೈಟಿಗೆ ನನ್ನ ವೆಯ್ಟು ಓಕೆ. ಬಟ್ ಅಂದ್ರೂ ನಾನು ಸ್ವಲ್ಪ ಚೂರು ಒಂದು 2-3 kg ದಪ್ಪ ಆದರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಈ ಸಾರಿಗಳೆಲ್ಲ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಮತ್ತೆ ಸಣ್ಣ ಸಾರಿ ಹಾಕೋದ್ರಂತೂ ಇನ್ನೂ ಸಣ್ಣ ಕಾಣಿಸ್ತೀನಿ. ಸಿಂಪಲ್ ಸಾರಿಗಳೂ ಅಷ್ಟೇ, ಅವು ಒಂದು ಅಂತ ಅಷ್ಟೊಂದು ಹಾಕ್ಬಿಟ್ಟಿದೆ. ಅವನು ಇನ್ಮೇಲೆ ಎಲ್ಲಾದರೂ ಹೋಗ್ಬೇಕಾದ್ರೆ ಸ್ವಲ್ಪ ಟೆಂಪಲ್ಗೆಲ್ಲ ಹೋಗ್ಬೇಕಾದ್ರೆ ಸಾರಿಗೆಲ್ಲ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋದಾಗ ಹಾಕ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ. ಸಾರಿಗಳನ್ನ ಐರನ್ ಮಾಡಿನೂ ಕೆಲವೊಂದನ್ನ ನೀಟಾಗಿ ಎತ್ತಿಟ್ಕೊಬೇಕು. ಹಂಗಂಗೆ ಇಟ್ಬಿಟ್ರಂತೂ ನಿಜವಾಗ್ಲೂ ಅದನ್ನ ನೆಕ್ಸ್ಟ್ ಟೈಮ್ ಅಂತೂ ಡೈರೆಕ್ಟಾಗಿ ತೊಗೊಂಡಂತೂ ಉಟ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಅಷ್ಟು ವರ್ಸ್ಟ್ ಆಗಿಬಿಟ್ಟಿರ್ತವೆ. ನಾನು 1-2 ಸಾರಿಗಳನ್ನ, ಅದು ತುಂಬ ಹೆವಿ ರಫ್ ಕಾಟನ್ ಸ್ಯಾರಿ, ಪ್ಯೂರ್ ಕಾಟನ್ ಬರುತ್ತೆ ನೋಡಿ, ಆ ಥರ ಸಾರಿಗಳನ್ನ ಉಟ್ಕೊಳ್ಳೋಕ್ಕಂತೂ ತುಂಬಾ ಕಷ್ಟ.
ಈ ಅಂದರೆ ಕೆಲವೊಬ್ಬರು ಉಟ್ಕೊತಾರೆ, ಎಷ್ಟು ಕಾಟನ್ ಅಂದ್ರೂ ಇಷ್ಟಪಟ್ಟು ಉಟ್ಕೊತಾರೆ ಕಾಟನ್ ಸ್ಯಾರಿಗಳನ್ನ. ನನಗಂತೂ ಅಷ್ಟೊಂದೆಲ್ಲ ರಫ್ ಥರ ಇದ್ದರೆ ಉಟ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಸಾಫ್ಟಾಗಿದ್ದರೆ ಉಟ್ಕೊಳ್ಳೋಕ್ಕೂ ಈಸಿಯಾಗಿರುತ್ತೆ. ಆಮೇಲೆ ಈ ಕಲರ್ ಸ್ಯಾರಿನೂ ಅಷ್ಟೇ, ಇವಾಗ ರೀಸೆಂಟಾಗೇನೆ ತೊಗೊಂಡಿದ್ದು. ಇದೂ ಕೂಡ ಈ ಕಲರು ಅಷ್ಟೇ ನನಗೆ ಸಖತ್ತು ಇಷ್ಟ ಆಗಿದೆ. ಇನ್ಮೇಲೆ ಸ್ವಲ್ಪ ಲೈಟ್ ಕಲರು, ಸ್ವಲ್ಪ ಪೇಸ್ಟಲ್ ಕಲರ್ಸು ಈ ಥರ ತೊಗೋಬೇಕು ಅಂತ ಇದ್ದೀನಿ. ನೋಡೋಣ. ತೊಗೊಂಡಂದರೆ ಜಾಸ್ತಿ ಎಲ್ಲ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಜಾಸ್ತಿ ಎಲ್ಲ ನಾನು ಫಂಕ್ಷನ್ ಅಟೆಂಡ್ ಮಾಡಲ್ಲ. ಯಾಕಂದರೆ ಊರ ಸೈಡು ಹೋದ್ರು ನಾನು ಜಾಸ್ತಿ ಡ್ರೆಸ್ಸಸ್ನೇ ಹಾಕೋದ್ರಿಂದ, ಇಲ್ಲೂ ಕೂಡ ನಾನು ಜಾಸ್ತಿ ಡ್ರೆಸ್ನೇ ವೇರ್ ಮಾಡೋದ್ರಿಂದ ಸುಮ್ಮನೆ ಸ್ಯಾರಿಗಳನ್ನ ತೊಗೊಂಡು ಇಟ್ಕೊಳ್ಳೋದ್ರಿಂದ ಸುಮ್ಮನೆ ಅಮೌಂಟ್ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಅದ್ರ ಬದಲು ಬೇರೆ ಏನಕ್ಕಾದರೂ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಸುಮ್ಮನೆ ಸ್ಯಾರಿ ಇಟ್ಕೊಂಡು ಈ ಥರ ಜೋಡಿಸ್ಕೊಂಡ್ರೆ ಏನು ಸಿಗುತ್ತೆ. ಈ ಸ್ಯಾರಿನೂ ಅಷ್ಟೇ, ಇವಾಗ ತೋರಿಸ್ತಾ ಇದ್ದೆನಲ್ಲ ಗ್ರೀನ್ ಕಲರ್ ಸ್ಯಾರಿ, ಈ ಸ್ಯಾರಿನ ನಾನು ಫೋಟೋಶೂಟ್ಗೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಇದನ್ನು ಕೂಡ ರೀಸೆಂಟಾಗಿ ತೊಗೊಂಡಿದ್ದು. ಸುಮ್ಮನೆ ಮತ್ತೆ ಇನ್ನೊಂದ್ಸಲ ಸ್ಯಾರಿ ತೊಗೊಳ್ಳೋದು ಮತ್ತು ಹೊಲ್ಸೋದು ಏನಕ್ಕೆ ಬೇಡ ಅಂದ್ಬಿಟ್ಟು ನಾನು ಇದೇ ಸ್ಯಾರಿನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಕಚ್ಚೆ ಸ್ಯಾರಿ ಬರುತ್ತೆ ನೋಡಿ, ಆ ಥರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆವತ್ತು ಫೋಟೋಶೂಟು ಇನ್ನೊಂದು 3 ಡೇಸ್ ಇದೆ ಅಷ್ಟೇ. ಗುರುವಾರ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ. ಆವತ್ತು ಹೋಗಬೇಕಾದ್ರೆ ಅದನ್ನು ಕೂಡ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ನಾನು ರೆಡಿ ಆಗ್ತೀನಿ ಅಂದರೆ ನಾನೇ ರೆಡಿ ಆಗ್ತೀನಿ, ಯಾರು ಮೇಕಪ್ ಆರ್ಟಿಸ್ಟ್ ಎಲ್ಲ ನಾನು ಕರ್ಕೊಳ್ಳೋದಿಲ್ಲ. ಯಾಕಂತಂದರೆ ನನಗೆ ಯಾವ ಥರ ಸೆಲ್ಫ್ ಮೇಕಪ್ ಬೇಕೋ ಅದನ್ನು ನಾನೇ ಮಾಡ್ಕೊಳ್ಳೋದ್ರಿಂದ ಹೇರ್ ಸ್ಟೈಲು ಕೂಡ ನನಗೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ನಾನೇ ಮಾಡ್ಕೊತೀನಿ. ತುಂಬ ಏನು ಹೆವಿ ಎಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಮತ್ತಿನ್ನೊಂದ್ಸಲ ಅದಕ್ಕೊಂದ್ಸಲ ಚಾರ್ಜಸ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು. ಯಾಕಂತಂದರೆ ಇವಾಗಲೇ ಸ್ವಲ್ಪ ಫೋಟೋಶೂಟ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಆಗಿದೆ. ಇನ್ನು ಗೌನ್ ಎಲ್ಲ ತೊಗೊಬೇಕು. ಒಂದು ಅಥವಾ 2 ಗೌನ್ ತೊಗೋಬೇಕು ಅಂತ ಇದ್ದೀನಿ. ನೋಡೋಣ. ಆಮೇಲೆ ಡ್ರೆಸ್ಸಸ್ಸು ಕೂಡ ಎಲ್ಲ ತೊಗೊಂಡಿದ್ದೀನಲ್ವ, ಎಲ್ಲದು ಸುಮ್ಮನೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ನಾನು ಸೀರೆಗಳನ್ನೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ಗಳನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಎಲ್ಲದೂ ಒಂದೊಂದರಲ್ಲೇ ಹಾಕಿದ್ರೆ ಮತ್ತೆ ಬೇಡ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಆ ಥರ ನೀವು ಇಟ್ಕೊಬೋದು. ಮತ್ತು ಒಂದು ಸ್ವಲ್ಪ ಬ್ಲೌಸ್ ಪೀಸ್ಗಳಿತ್ತು ನಮ್ಮ ಮನೇಲಿ. ನಾನು ಬ್ಲೌಸ್ ಪೀಸ್ ಎಲ್ಲ ತೆಗೆದು ಇಟ್ಕೊಂಡಿರ್ತೀನಿ. ಯಾಕಂದರೆ ಯಾರು ಬಂದರು ಹೋದ್ರು ಅಂತಂದರೆ ಕೊಡೋಕ್ಕೆ ಹೋಗಿ ತೊಗೊಂಡು ಬರೋದು ಆ ಥರ ಎಲ್ಲ ಆಗೋಲ್ಲ. ಅದಕ್ಕೋಸ್ಕರ ಯಾವಾಗ್ಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ. ಮತ್ತು ಹೊಲಿಸ್ಬೇಕಾಗಿರೋ ಬ್ಲೌಸ್ಗಳನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಹೊಲಿಸಿರೋ ಅಂಥವನ್ನ ಎತ್ತಿಟ್ಕೊಂಡಿದ್ದೀನಿ. ಮತ್ತು ದೊಡ್ಡ ಗೌನ್ಗಳಿದ್ವಲ್ಲ ಅದನ್ನು ಕೂಡ ಕವರೆಲ್ಲ ಹಾಕಿ ಎತ್ತಿಕ್ಕಿದ್ದೀನಿ. ಆವಾಗಲೇ ನೋಡ್ಬೋದು, ಆವಾಗಿರೋ ಪರಿಸ್ಥಿತಿಗೂ ಇವಾಗಿರೋ ಕಬೋರ್ಡ್ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆ. ನೋಡ್ಬೋದು. ಈ ಥರ ನೀಟಾಗಿದ್ದರೆ ಮತ್ತೆ ಇನ್ನೇನು ನಾನು ಸೀರೆಗಳನ್ನೆಲ್ಲ ತೊಗೊಳೋದಿಲ್ವಲ್ಲ, ಸೊ ನೀಟಾಗಿ ಇರುತ್ತೆ. ಮತ್ತೆ ಇನ್ನೊಂದು ಸಲ ನಾನು ಜೋಡಿಸ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮತ್ತು 1-2 ಹೊಸ ಡ್ರೆಸ್ಗಳು ಕೂಡ ಇತ್ತು, ಅದನ್ನು ಕೂಡ ಹಂಗೆ ಇಟ್ಕೊಂಡಿದ್ದೀನಿ. ಹೊಸ ಡ್ರೆಸ್ ಒಂದು 3-4 ಇದೆ. ಈ ಸಲ ರೀಸೆಂಟ್ ಹಬ್ಬಗಳಿಗೆ ತೊಗೊಂಡಿರೋದನ್ನೆಲ್ಲ ಯಾವುದು ಯೂಸೇ ಮಾಡಿಲ್ಲ. ನೋಡೋಣ, ಯಾವಾಗಾದರೂ ಯೂಸ್ ಮಾಡಬೇಕು. ಹೊಸದು ಮನೇಲಿದ್ರೆ ಏನಿಲ್ಲ, ಯಾವಾಗ ಬೇಕಂದ್ರೂ ಹಾಕೊಬೋದಲ್ವ. ಮತ್ತು ಈ ನನ್ನ ಒಂದು ಸ್ಯಾರಿಗಳನ್ನ ನೋಡಿದ್ರಲ್ವ, ನಿಮಗೇನು ಅನ್ನಿಸ್ತು? ಇದನ್ನೆಲ್ಲ ನಾನು ಆಫ್ಲೈನಲ್ಲೇ ತೊಗೊಂಡಿರೋದು, ಶಾಪ್ಗಳಲ್ಲೇ ತೊಗೊಂಡಿರೋದು. ಯಾವುದು ಕೂಡ ನಾನು ಆನ್ಲೈನಲ್ಲೆಲ್ಲ ನಾನು ಬೈ ಮಾಡೋಕ್ಕೆ ಹೋಗಿಲ್ಲ. 1 ಅಥವಾ 2 ಆನ್ಲೈನಲ್ಲಿ ಬೈ ಮಾಡಿರೋದು ಅಷ್ಟೇ. ಇಲ್ಲ ಅಂತಂದರೆ ನಾನು ಯಾವಾಗ್ಲೂ ಶಾಪಲ್ಲೇ ನಾನು ತೊಗೊಳ್ಳೋದು. ನೋಡ್ಬೋದು ಹೆಂಗೆ ಜೋಡಿಸ್ಕೊಂಡಿದ್ದೀನಿ ಅಂತ. ನಿಮಗೂ ಇಷ್ಟ ಆಯಿತಾ ಅಂತ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ನನ್ನ ಸಾರಿಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಆಲ್.